ಕೊಪ್ಪಳದ ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಕಟ್ ಆಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ತುಂಗಭದ್ರಾ ಜಲಾಶಯಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿ ಕೊಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಇಂದು ಬಾಗಿನ ಅರ್ಪಿಸಬೇಕಾಗಿತ್ತು. ಯಾಕಂದ್ರೆ ಡ್ಯಾಮ್ ಕೂಡ ಭರ್ತಿಯಾಗಿತ್ತು. ಆದರೆ ಗೇಟ್ ಕಟ್ ಆಗಿ ನೀರನ್ನು ಬಿಡಲೇಬೇಕಾಗಿರುವಂತಹ ಒಂದು ಸಂದಿಗ್ಧ ಪರಿಸ್ಥಿತಿ ಎದುರಾಗಿದೆ. ಈ ಸಂದರ್ಭದಲ್ಲಿ ಬಾಗಿನ ಅರ್ಪಣೆ ಮಾಡುವಂಥದ್ದು ಕ್ಯಾನ್ಸಲ್ ಆಗಿದೆ. ಆದರೆ ಸಿಎಂ ಸಿದ್ದರಾಮಯ್ಯ ಕ್ರಸ್ಟ್ ಗೇಟ್ ಕಟ್ ಆಗಿರುವಂತಹ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಇನ್ನು ಅದೇ ರೀತಿಯಾಗಿ ಗೇಟನ್ನು ಮರುಸ್ಥಾಪನೆ ಮಾಡುವ ಕುರಿತು ಅಧಿಕಾರಿಗಳ ಜೊತೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸಲಿದ್ದಾರೆ. ಗೇಟ್ ಮರುಸ್ಥಾಪನೆ ಕೆಲಸಗಳ ಪರಿಶೀಲನೆ ಕೂಡ ಸಿಎಂ ಸಿದ್ದರಾಮಯ್ಯ ಮಾಡಲಿದ್ದಾರೆ. ಏನು ಪ್ಲಾನ್ ಮಾಡ್ಕೊಂಡಿದ್ದೀರಿ, ಅದೇ ರೀತಿಯಾಗಿ ಗೇಟನ್ನು ಯಾವ ರೀತಿಯಾಗಿ ಮರು ತಯಾರಿ ಮಾಡಿದ್ದೀರಾ, ಅದೇ ರೀತಿಯಾಗಿ ಎಷ್ಟು ನೀರನ್ನು ಹೊರಗಡೆ ಹಾಕಬೇಕಾಗತ್ತೆ, ಎಷ್ಟು ನೀರನ್ನು ಖಾಲಿ ಮಾಡಬೇಕಾಗತ್ತೆ, ಅದೇ ರೀತಿಯಾಗಿ ಎಷ್ಟು ದಿನಗಳ ಒಳಗಾಗಿ ಈ ಕ್ರಸ್ಟ್ ಗೇಟನ್ನು ಮತ್ತೆ ಮರುಸ್ಥಾಪನೆ ಮಾಡಬಹುದು, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಪರಿಶೀಲನೆ ಮಾಡಲಿದ್ದಾರೆ. 3 ರಾಜ್ಯಗಳ ಅಧಿಕಾರಿಗಳ ಜೊತೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಮೀಟಿಂಗ್ ಕೂಡ ನಡೆಸಲಿದ್ದಾರೆ. ಇನ್ನು ಸಭೆಯಲ್ಲಿ ಕಲ್ಯಾಣ ಕರ್ನಾಟಕದ ಜನಪ್ರತಿನಿಧಿಗಳು ಕೂಡ ಅದೇ ರೀತಿಯಾಗಿ ಉಸ್ತುವಾರಿಗಳು ಕೂಡ ಭಾಗಿಯಾಗಲಿದ್ದಾರೆ. ಉಸ್ತುವಾರಿ ಸಚಿವರು ಅದೇ ರೀತಿಯಾಗಿ ಶಾಸಕರುಗಳು ಕೂಡ ಭಾಗಿಯಾಗಲಿದ್ದಾರೆ. ಇವತ್ತು ತುಂಗಭದ್ರಾ ಜಲಾಶಯಕ್ಕೆ ಸಿಎಂ ಸಿದ್ದರಾಮಯ್ಯ ಬಾಗಿನ ಅರ್ಪಿಸಬೇಕಾಗಿತ್ತು. ಬಾಗಿನ ಅರ್ಪಣೆ ಮಾಡೋದಕ್ಕೆ ಅಂತ ಇವತ್ತು ಡೇಟ್ ಕೂಡ ಫಿಕ್ಸ್ ಆಗಿತ್ತು. ತಯಾರಿಗಳು ಕೂಡ ನಡೀತಾ ಇದ್ವು. ಈ ನಡುವೆ ಗೇಟ್ ನಂಬರ್ 19ರಲ್ಲಿ ಕ್ರಸ್ಟ್ ಗೇಟ್ ಕೊಚ್ಚಿಕೊಂಡು ಹೋಗಿ ನೀರು ಹರಿದು ಬರೋದಕ್ಕೆ ಶುರುವಾಯಿತು. ಆ ಸಂದರ್ಭದಲ್ಲಿ ಆ ಕ್ರಸ್ಟ್ ಗೇಟನ್ನು ಅಳವಡಿಕೆ ಮಾಡೋದಕ್ಕೆ ಅಂತ ನೀರು ಹೊರಗಡೆ ಬಿಡಬೇಕಾದಂತಹ ಒಂದು ಅನಿವಾರ್ಯ ಪರಿಸ್ಥಿತಿ ಕ್ರಿಯೇಟ್ ಆಯಿತು. 105 TMC ನೀರು ಸಂಪೂರ್ಣವಾಗಿ ಭರ್ತಿಯಾಗಿತ್ತು ಜಲಾಶಯ. ಆದರೆ ಈಗ 55ರಿಂದ ಸರಿಸುಮಾರು 65 TMCಯಷ್ಟು ನೀರು ಹೊರಗಡೆ ಬಿಡಲೇಬೇಕಾದಂತಹ ಒಂದು ಅನಿವಾರ್ಯತೆ. ಈ ನಡುವೆ ಡ್ಯಾಮ್ನ ಕ್ರಸ್ಟ್ ಗೇಟ್ ಕಟ್ ಆಗಿರುವ ಹಿನ್ನೆಲೆಯಲ್ಲಿ ಇದೀಗ ಈ ಕ್ರಸ್ಟ್ ಗೇಟ್ ಅಳವಡಿಕೆ ಮಾಡೋದಕ್ಕೆ ಅಂತ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಅದೇ ರೀತಿಯಾಗಿ ಕ್ರಸ್ಟ್ ಗೇಟನ್ನು ಹೊಸದಾಗಿ ತಯಾರಿ ಮಾಡೋದಕ್ಕೆ ಕೂಡ ಕೆಲಸವನ್ನು ಆರಂಭ ಮಾಡಲಾಗಿತ್ತು. ಕ್ರಸ್ಟ್ ಗೇಟ್ ಬಹುಶಃ ಈಗಾಗಲೇ ತಯಾರಿ ಕೂಡ ಆಗಿದೆ. ಅಲ್ಲದೆ ಮೊದಲಿನ ಒಂದು ಡಿಸೈನ್ ಏನಿತ್ತು ಆ ಡಿಸೈನನ್ನು ಅಳವಡಿಕೆ ಮಾಡಿಕೊಂಡು ಅದೇ ಡಿಸೈನನ್ನು ಬಳಕೆ ಮಾಡಿಕೊಂಡು ಕ್ರಸ್ಟ್ ಗೇಟನ್ನು ಮತ್ತೆ ತಯಾರಿ ಮಾಡಲಾಗಿದೆ. ಈ ನಡುವೆ ಸಿಎಂ ಸಿದ್ದರಾಮಯ್ಯ ಭೇಟಿ ಕೊಡ್ತಾ ಇದ್ದಾರೆ. ಇವತ್ತು ಸಿಎಂ ಸಿದ್ದರಾಮಯ್ಯ ಎಲ್ಲವನ್ನೂ ಕೂಡ ವೀಕ್ಷಣೆ ಮಾಡುವಂತಹ ಸಾಧ್ಯತೆ ಇದೆ.